ಈ ಟ್ರಿಪ್ ಆ್ಯಕ್ಚುಲಿ ಲಾಸ್ಟ್ ಇಯರ್ ಹೋಗಿದ್ದು, ಬಟ್ ತುಂಬ ಇನ್ಫಾರ್ಮೇಟಿವ್ ಆಗಿರೋ ಕಾರಣ ಐ ರಿಯಲಿ ವಾಂಟೆಡ್ ಟು ಶೇರ್ ಇಟ್ ನಿಮ್ಮೆಲ್ಲರ ಜೊತೆಗೂ. ಸೊ ವಿ ವೆಂಟ್ ಟು ಗುಲ್ಬರ್ಗ ಆನ್ ಡೇ ಒನ್. ವಿ ಚೆಕ್ಡ್ ಇನ್ ಟು ದ ಹೋಟೆಲ್. ಆಮೇಲೆ ಫ್ರೆಶ್ ಅಪ್ ಆಗಿ ಲಂಚ್ಗೆ ಹೋದ್ವಿ ಬಸವೇಶ್ವರ ಖಾನಾವಳಿಗೆ. ಇಲ್ಲಿ ಕಂಪ್ಲೀಟ್ಲಿ ಹೋಮ್ ಕುಕ್ಡ್ ಮೀಲ್ಸ್. ನಿಮ್ಗೆ ಏನು ತಿನ್ಬೇಕು ಅನ್ಸುತ್ತೆ, ವೆರಿ ಲೈಟ್, ವೆರಿ ಟೇಸ್ಟಿ ಆಫ್ ಕೋರ್ಸ್, ಆ್ಯಂಡ್ ಅಫೋರ್ಡಬಲ್, ಬಜೆಟ್ ಫ್ರೆಂಡ್ಲಿ ಸಹಿತ. ತುಂಬ ಫ್ರೆಂಡ್ಲಿಯಾಗಿ ನಮ್ಗೆ ಏನು ಬೇಕು ನಮ್ಮನ್ನ ಕಿಚನ್ ಒಳಗೂ ಬಿಟ್ಟು ಯಾವ್ಯಾವ ಥರ ಏನೇನು ಡಿಶಸ್ ಮಾಡ್ತಾರೆ, ಹೇಗೆ ಮಾಡ್ತಾರೆ ಅದನ್ನೆಲ್ಲ ನೋಡಿಕೊಂಡು ಇಟ್ ವಾಸ್ ಎ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಫಾರ್ ಮೀ. ಜೋಳದ ರೊಟ್ಟಿ ಆಗಲೇ ಹಾಗೆ ತಟ್ಟಿ ಬಿಸಿ ಬಿಸಿ ಹಾಕ್ಕೊಡ್ತಿದ್ರು. ಆಮೇಲೆ ಶರಣಬಸವೇಶ್ವರ ದೇವಸ್ಥಾನಕ್ಕೆ ಹೋದ್ವಿ. ತುಂಬ ಚೆನ್ನಾಗಿದೆ ದೇವಸ್ಥಾನ. ಆಫ್ಟರ್ನೂನ್ ಟೈಮ್ ಹೋಗಿರೋ ಕಾರಣ ಅಷ್ಟೊಂದು ಬಿಸಿಲಿರಲಿಲ್ಲ. ಮಂಡೇಸ್ ಅವಾಯ್ಡ್ ಮಾಡಬೇಕು. ಒಳಗಡೆ ಮ್ಯೂಸಿಯಂ ಇತ್ತು, ಗೋಶಾಲೆ ಆಯಿತು. ಒನ್ ಆಫ್ ದ ಮೇನ್ ಅಟ್ರಾಕ್ಷನ್ಸ್ ಈ ದೇವಸ್ಥಾನ ಮಿಸ್ ಮಾಡ್ದಿರೆ ಹೋಗಿ. ಸೆಕೆಂಡ್ ಒನ್ ಬಂದು ಕಾಜಾ ಬಂದೆ ನವಾಜ್ ದರ್ಗಾ. ಅಲ್ಲಿ ಹೋಗಿ ಅಲ್ಲೂ ಅಷ್ಟು ತುಂಬ ದೊಡ್ಡ ದರ್ಗಾ, ಚೆನ್ನಾಗಿ ಅನಿಸ್ತು. ತುಂಬ ಜನನೂ ಇದ್ದರು, ಕ್ರೌಡೆಡ್ ಇತ್ತು, ಬಟ್ ವಿಸಿಟ್ ಮಾಡುವಂಥ ಜಾಗ. ಇಷ್ಟೆಲ್ಲ ಮುಗಿಸ್ಕೊಳ್ಳೋ ಅಷ್ಟಕ್ಕೆ ಸಂಜೆ ಆಯಿತು. ಗುರುವಾರ ಆಗಿರೋ ಕಾರಣ ನಾವು ಸಾಯಿಬಾಬಾ ದೇವಸ್ಥಾನಕ್ಕೆ ಹೋದ್ವಿ, ಅಲ್ಲೇ ರಿಂಗ್ ರೋಡಲ್ಲಿ ಗುಲ್ಬರ್ಗದಲ್ಲೇ. ಆಮೇಲೆ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ವಿ ಆಲ್ಮೋಸ್ಟ್ ಎಂಡೆಡ್ ಆರ್ ಡೇ. ಫಸ್ಟ್ ಡೇ, ಸೆಕೆಂಡ್ ಡೇ 2 ಬೇಗನೆ ಸ್ಟಾರ್ಟ್ ಮಾಡಿದ್ವಿ, ಯಾಕಂದರೆ ನಾವು ಬೀದರ್ ಹೋಗೋ ಪ್ಲ್ಯಾನ್ ಇತ್ತು. ಇಲ್ಲಿ ತಿಂಡಿ ಬಂಡಿ ಅಂತ ಶರಣಬಸವೇಶ್ವರ ದೇವಸ್ಥಾನದಲ್ಲೇ ಬೆಳಗ್ಗೆನೇ ತುಂಬ ಚಿಕ್ಕ ಚಿಕ್ಕ ಸ್ಮಾಲೆಸ್ಟ್ ಮಿನಿಯೆಸ್ಟ್ ಇಡ್ಲಿ ವಡ ಸಿಗುತ್ತೆ. ತುಂಬ ಚೆನ್ನಾಗಿರುತ್ತೆ, ಎಸ್ಪೆಷಲಿ ಅವ್ರು ಕೊಡೋ ಚಟ್ನಿ ಅದ್ರ ಜೊತೆಗೆ. ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಅರ್ಲಿ ಮಾರ್ನಿಂಗ್ 7 o'clock ಹೋಗಿದ್ವಿ. ತಿನ್ಕೊಂಡು ಜರ್ನಿ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋದ್ವಿ. ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸಸ್ಸು. ಈ ಥರ ನೀರಲ್ಲಿ ನಡ್ಕೊಂಡು ಹೋಗಬೇಕು ನೀವು ಅಲ್ಲಿ ದೇವ್ರ ದರ್ಶನ ಮಾಡಬೇಕಂದ್ರೆ. ಭಯ ಪಡೋಂಥದ್ದು ಏನೂ ಇಲ್ಲ. ಆರಾಮಾಗಿ ನೀರಲ್ಲಿ ನಡ್ಕೊಂಡು ಹೋಗ್ಬಿಟ್ಟು ದೇವ್ರ ದರ್ಶನ ಮಾಡಿಕೊಂಡು ಫೋಟೋ ತೆಗಿಯೋಕ್ಕೆ ಬಿಡಲ್ಲ. ಒಂದೆರಡು ಫೋಟೋ ನೀವು ರಿಕ್ವೆಸ್ಟ್ ಮಾಡಿ ಕ್ಲಿಕ್ ಮಾಡ್ಕೊಬೋದು. ಅದಾದಮೇಲೆ ನಾವು ಹೋಗಿದ್ದೆ ಒಂದು ಗುರುದ್ವಾರ್ಗೆ. 1948 ಬಿಲ್ಡ್ ಆಗಿರೋದು ಗುರುದ್ವಾರ್. ಇಟ್ ಹ್ಯಾಸ್ ಅ ವೆರಿ ಇಂಟ್ರೆಸ್ಟಿಂಗ್ ಹಿಸ್ಟ್ರಿ. ಖಂಡಿತವಾಗ್ಲೂ ಬೀದರ್ಗೆ ಹೋದಾಗ ಈ ಒಂದು ಗುರುದ್ವಾರನ ವಿಸಿಟ್ ಮಾಡಿ. ಎವ್ರಿ ಡೇ ದೇ ಪ್ರೊವೈಡ್ ಫ್ರೀ ಮೀಲ್ಸ್ ದೇರ್. ಇಟ್ ವಾಸ್ ವೆರಿ ಯಮ್ಮಿ, ವೆರಿ ಟೇಸ್ಟಿ. ಊಟ ಮಾಡಿಕೊಂಡು ಆಮೇಲೆ ಇನ್ನೊಂದು ಶಿವನ ದೇವಸ್ಥಾನ, ಪಾಪನಾಶ್ ಲಿಂಗ ಮಂದಿರ ಅಂತ, ಇದು ಬೀದರಲ್ಲೇ ಇನ್ನೊಂದು ಮೇನ್ ಅಟ್ರಾಕ್ಷನ್ನು. ತುಂಬ ಚೆನ್ನಾಗಿದೆ ಇಲ್ಲೂ ಈ ದೇವಸ್ಥಾನ. ಸೊ ಇಲ್ಲಿಗೆ ಒಂದು ಆ್ಯಡ್ ಮಾಡ್ಕೊಬೋದು ನಿಮ್ಮ ಬೀದರ್ ಟ್ರಿಪ್ಪಲ್ಲಿ. ಅಷ್ಟೇ, ಅವತ್ತು ಡೇ 3 ಹರ್ಷ ಆಲ್ಸೋ ವಾಸ್ ಇನ್ ಗುಲ್ಬರ್ಗ. ಅಲ್ಲಿ ನಾವಿಬ್ಬರು ಗುಲ್ಬರ್ಗದಲ್ಲೇ ಇದ್ವಿ. ನಮ್ಮ ಪೇರೆಂಟ್ಸ್ ಎಲ್ಲ ಇದಕ್ಕೆ ಹೋದರು, ಮಂತ್ರಾಲಯಕ್ಕೆ ಹೋಗಿ ನೋಡ್ಕೊಂಡು ಬರ್ತೀನಿ ಅಂತ. ದೇ ವರ್ ವೆರಿ ಎನರ್ಜೆಟಿಕ್. ದೇ ವೆಂಟ್ ಇನ್ ಕೇಮ್ ಬ್ಯಾಕ್. ಆಮೇಲೆ ಅದ್ರ ನೆಕ್ಸ್ಟ್ ಡೇ 4 ಬಂದು ನಾವು ದತ್ತಾತ್ರೇಯನ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಲ್ಲಿ ಹೋದ್ವಿ. ಬಿಲೀವ್ ಟು ಬಿ ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಟೆಂಪಲ್ ದತ್ತಾತ್ರೇಯ ದೇವಸ್ಥಾನ ಅಲ್ಲಿ ಅಂತ. ಅಲ್ಲಿ ಹೋಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ತಿರ್ಗಾ ವಾಪಸ್ ಬರಬೇಕಾದ್ರೆ ಆನ್ ದ ವೇ ವಿ ವೆಂಟ್ ದಿಸ್ ಪ್ಲೇಸ್, ದಿಸ್ ಹೋಟೆಲ್ ಬೇಸಿಕ್ಲಿ ತುಂಬ ಫೇಮಸ್, ಮಾಮು ಹೋಟೆಲ್ ಅಂತ. ತುಂಬ ವೇಟಿಂಗ್ ಇರುತ್ತೆ ಅಲ್ಲಿ ಹೋದಾಗ. ನಿಮಗೆ ಅಲ್ಲಿನ ಒಬ್ಬಟ್ಟು, ಶೇಂಗಾ ಒಬ್ಬಟ್ಟು, ಬೇಳೆ ಒಬ್ಬಟ್ಟೆಲ್ಲ ತಿನ್ನಲೇಬೇಕು. ಆಮೇಲೆ ಅವ್ರದ್ದು ಜೋಳದ ರೊಟ್ಟಿ ಆಗಿರ್ಬೋದು, ಚಪಾತಿ ಮೀಲ್ಸ್ ಆಗಿರ್ಬೋದು, ಕಂಟಿನ್ಯೂಸ್ ಆಗಿ ಫ್ರೆಶ್ ಆಗಿ ಪ್ರಿಪ್ರೇಷನ್ಸ್ ಆಗ್ತಾನೆ ಇರುತ್ತೆ. ಬಿಸಿ ಬಿಸಿ ತಂದು ಕೊಡ್ತಾರೆ, ತುಂಬ ಚೆನ್ನಾಗಿರುತ್ತೆ. 3 ಡೇ ಟ್ರಿಪ್ಪಲ್ಲಿ ತುಂಬ ಪ್ಲೇಸಸ್ ನೋಡ್ಕೊಂಡು ಕವರ್ ಮಾಡಿಕೊಂಡು ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ವಾಪಸ್ ಬ್ಯಾಂಗ್ಳೂರ್ಗೆ ರಿಟರ್ನ್ ಬಂದ್ವಿ.